ನಾನು ಚಿಕ್ಕ ಹುಡುಗಿಯಾಗಿ ಟಿ ವಿ ಮೇಲೆ ನೋಡಬೇಕಾದ್ರೆ ನಂಗೆ ಅನಿಸ್ತಿತ್ತು ಕ್ಯಾನ್ ಐ ಆಲ್ಸೋ ಬಿಕಮ್ ಲೈಕ್ ದಟ್ ಒನ್ ಡೇ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ನೋ ಬಟ್ ಮೈ ಕ್ವೆಶ್ಚನ್ ಟು ಯು ಇಸ್, ಇವತ್ತು ವೆನ್ ಐ ಸ್ಟಾರ್ಟೆಡ್ ಮ್ಯಾನೇಜಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ವೆನ್ ಐ ಆಮ್ ಹೋಸ್ಟಿಂಗ್ ಶೋಸ್ ಆರ್ ಡೂಯಿಂಗ್ ಥಿಂಗ್ಸ್ ಲೈಕ್ ದಿಸ್, ನಂಗೆ ಯಾವಾಗಲೂ ಅನಿಸುತ್ತೆ, ಜನ ಹೇಳ್ತಾರೆ ನೀನು ಫಸ್ಟ್ ಮಗಳು ಆಫ್ ಸಮ್ವನ್, ನೀನು ಫಸ್ಟ್ ಹುಡುಗಿ ಎಜುಕೇಷನ್ನ ಏನಾದರೂ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದು, ಯುವರ್ ಯಂಗ್ ಅಂತ. ಬಟ್ ಯು ಆರ್ ದ ಫಸ್ಟ್ ಸೂಪರ್ ಸ್ಟಾರ್, ಎಸ್ಪೆಷಲಿ ಆಸ್ ಅ ವುಮೆನ್. How do you feel that way? Like what does it take to carry that title forward as the first woman superstar of a state like Karnataka? A lot of struggle actually. ನಿಮಗೆ ಅದು ಕಾಣಿಸ್ದೇ ಇರ್ಬೋದು. ಐ ಥಿಂಕ್ ಒಂದಷ್ಟು ಇನ್ಸಿಡೆಂಟ್ಸ್ ಕೂಡ ನಿಮಗೆ ಗೊತ್ತಿರುತ್ತೆ. But it was not easy for sure, and I don't think it's easy for you still. I think as women we still have a lot more to achieve. I think a lot more sacrifices to be made for the future generation for women. But ನಾನು ಸಿನಿಮಾಗೆ ಬಂದಾಗ ಇಟ್ ವಾಸಂಟ್ ಈಸಿ. ಅಂದರೆ ನಮಗೆ ಯಾರು, ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಸಿನಿಮಾದಲ್ಲಿ ನನಗೆ ಸ್ಕ್ರಿಪ್ಟೇ ಹೇಳಿರಲಿಲ್ಲ. ಆ್ಯಕ್ಚುಲಿ ನನಗೆ ಅವಾರ್ಡ್ ಕೊಡಬೇಕು, ಯಾಕಂದರೆ ನಾನು ಸೆಟ್ಟಿಗೆ ಹೋದಾಗ ಡೈರೆಕ್ಟರ್ ಬಿಟ್ಟರೆ ಇಲ್ಲಿಂದ ಇಲ್ಲಿ ಓಡಿ ಅಂತ, ಯಾಕೆ ಓಡ್ತಾ ಇದೆ, ಯಾರ ಹತ್ರ ಓಡ್ತಾ ಇದ್ದೀರಿ, ಯಾವ ಮೂಡಲ್ಲಿ ಓಡಬೇಕು ಅಂತ ನನಗೆ ಏನು ಹೇಳ್ತಾ ಇರಲಿಲ್ಲ. ಬಿಕಾಸ್ ಫಾರ್ ದಮ್ ಇಟ್ ವಾಸ್ ಲೈಕ್ ಹೀರೋಗೆ ಸ್ಕ್ರಿಪ್ಟ್ ಹೇಳಿದ್ಮೇಲೆ ಹೀರೋಯಿನ್ಗೆ ಏನು ಹೇಳಬೇಕು ಅಂತ. And and then Caravan ಕೊಡ್ತಾ ಇರಲಿಲ್ಲ ನನಗೆ. So and I was happy because ಅಪ್ಪು ಅವರು, he was a very nice human being. So ಅವರು ಅರ್ಧ ಟೈಮು ಇರ್ತಾ ಇದ್ರು and he never used it. ಅವ್ರು ಎಲ್ಲರ ಜೊತೆ ಕೂತ್ಕೊಂಡು ಯಾವುದೋ ಒಂದು ಸ್ಟೂಲ್ ಮೇಲೆ, he was like that. So I think I learned a lot from my first film because my co-star was Appu, and the production was Dr. Rajkumar's production. ಕ್ಯಾರವ್ಯಾನ್ ಕೊಡ್ತಾ ಇರಲಿಲ್ಲ, ಅಗ್ರಿಮೆಂಟ್ಗಳು ಸೈನ್ ಮಾಡ್ತಾ ಇರಲಿಲ್ಲ. ಸೊ ಅವ್ರು ಒಪ್ಕೊಂಡಿದ್ದ ದುಡ್ಡನ್ನ ಲಾಸ್ಟಲ್ಲಿ ಕೊಡ್ತಾನೆ ಇರಲಿಲ್ಲ ನಮಗೆ. ಸೊ ಐ ಥಾಟ್ ಐ ವಾಸ್ ಸ್ಮಾರ್ಟ್. ನಾನು ಹೇಳಿದೆ ಇನ್ಮೇಲೆ ಕ್ಯಾಶ್ ತೊಗೊಳ್ಳಲ್ಲ, ನಾನು ಬರೀ RTGS ಮಾಡಿ ಅಂತ. ಚೆಕ್, ಆ್ಯಕ್ಚುಲಿ ಚೆಕ್, ಆ ಚೆಕ್ ಬೌನ್ಸ್ ಆಗ್ತಾ ಇತ್ತು. ಆ್ಯಂಡ್ ಐ ವಾಸ್ ಲೈಕ್ ಚೆಕ್ಕಿಂತ ಇನ್ನೇನು ಹೇಳ್ಬೋದು, ಆ್ಯಂಡ್ ಇಟ್ ಬಿಕೇಮ್ RTGS. ಸೊ ಲೈಕ್ ದ್ಯಾಟ್ ಐ ಹ್ಯಾಡ್ ಟು ಲಿಟ್ರಲಿ at every step of the way think for myself how to protect myself anta. And ಇದೆಲ್ಲ ಮಾಡಿದಾಗ they called me unprofessional, arrogant, ತುಂಬ ಕಷ್ಟ ಅವ್ರ ಜೊತೆ ಕೆಲಸ ಮಾಡೋದು ಅಂತ. ಬಟ್ ಬಿಕಾಸ್ ಐ ವಾಸ್ ಸಕ್ಸಸ್ಫುಲ್, ಅವ್ರಿಗೇನು ಆಪ್ಷನ್ ಇರಲಿಲ್ಲ. ಸೊ ಅವರು ನನ್ನ ಸಿನಿಮಾದಲ್ಲಿ ಹಾಕೊಂಡು ಹೋಗ್ತಾ ಇದ್ರು ಬಿಕಾಸ್ ಐ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಪ್ರೊಡ್ಯೂಸರ್ಸ್ ವಾಂಟೆಡ್ ಮೀ. ಅಕಸ್ಮಾತ್ ನನ್ನ ಫೇಲಿಯರ್ ಆಗಿದ್ದಿದ್ರೆ ನೋಬಡಿ ವುಡ್ ಹ್ಯಾವ್ ಇವನ್ ಲುಕ್ಡ್ ಎಟ್ ಮೀ ಬಿಕಾಸ್ ಶಿ ಇಸ್ ಲೈಕ್ ಸೋ ಡಿಮಾಂಡಿಂಗ್ ಅಂತ. ಬಟ್ ಸೇಮ್ ಫೆಸಿಲಿಟೀಸ್ ಹೀರೋ ಕೊಡ್ತಾ ಇದ್ರು. ಅವ್ರು ಕೇಳಿದ್ರೆ ಇಟ್ ವಾಸ್ ನೆವರ್ ಡಿಮಾಂಡಿಂಗ್, ಇಟ್ ವಾಸ್ ನೆವರ್ ಅನ್ಪ್ರೊಫೆಷನಲ್. ಬಟ್ ನಾವು ಕೇಳಿದಾಗ ಇಟ್ ವಾಸ್. ಬಟ್ ನನಗೇನು ಐ ವಾಸ್ ಲಕ್ಕಿ, ಫಾರ್ಚುನೇಟ್ ಅಂದರೆ ಬಿಕಾಸ್ ಐ ವಾಸ್ ಸಕ್ಸಸ್ಫುಲ್ ಅವರು ಕೊಡ್ತಾ ಇದ್ರು ನನಗೆ, ಇಲ್ಲಾಂದರೆ ಕಷ್ಟ ಆಗ್ತಾ ಇತ್ತು. ಸೊ ಐ ಫೀಲ್ ದ್ಯಾಟ್ ಬಿಕಾಸ್ ವಿ ಫಾಟ್ ಫಾರ್ ದೋಸ್ ಥಿಂಗ್ಸ್, ಈಗಿನ ಜನ್ರೇಷನ್ ಹೀರೋಯಿನ್ಸ್ಗೆಲ್ಲ ಇಟ್ ಇಸ್ ಬೇಸಿಕ್. ಅಗ್ರಿಮೆಂಟ್ ಆಗಲಿ, ಕ್ಯಾರವ್ಯಾನ್ ಆಗಲಿ. ಆ್ಯಂಡ್ ಪ್ಲಸ್ ನಾವು ಫ್ಲೈಟಲ್ಲಿ ಹೋಗ್ತಾ ಇರುವಾಗ ಹೀರೋಸ್ ಎಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ತಾ ಇದ್ರು, ನಾವೆಲ್ಲ ಎಕಾನಮಿಗೆ ಬುಕ್ ಮಾಡ್ತಾಯಿದ್ರು. ಬಟ್ ನಮ್ಮ ತಂದೆ ನನಗೆ ಫಸ್ಟ್ ಕ್ಲಾಸಿಗೆ ಬುಕ್ ಮಾಡ್ತಾಯಿದ್ರು. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಐ ಆಮ್ ಸೇಯಿಂಗ್ ಪೇಮೆಂಟ್ ಕೂಡ, ಫಾರ್ ಎಕ್ಸಾಂಪಲ್ ನಾನೊಂದು ಸಿನಿಮಾ ಮಾಡ್ತೀನಿ ಅಂದ್ಕೊಳ್ಳಿ, ಆ ಸಿನಿಮಾದಲ್ಲಿ ಆ ಹೀರೋ ಹೊಸಬ ಆದರೆ, ನಾವಿಬ್ಬರು ಹೊಸಬರಾದರೆ ನಮ್ಮಿಬ್ಬರಿಗೂ ಆಲ್ಮೋಸ್ಟ್ ಈಕ್ವಲ್ ಅಥವಾ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಸಿನಿಮಾ ಹಿಟ್ ಆದಮೇಲೆ ಹೀರೋಗೆ ಅವ್ರು ಏನು ಸಂಭಾವನೆ ತೊಗೊಂಡಿದ್ದಾರೆ ಅದಕ್ಕಿಂತ 10 ಗುಣ ಜಾಸ್ತಿ ಅವರು ಕೊಟ್ಟಿರ್ತಾರೆ. ಬಟ್ ನಾವು ಕೇಳಿದಾಗ ಈವನ್ ಟು ಮೇಕ್ ಇಟ್ ಡಬಲ್ ದ ಸ್ಯಾಲರಿ ದೇ ವುಡ್ ಬಿ ಲೈಕ್, ಓ ಹೀರೋಯಿನು ಯಾರು ನೋಡಲ್ಲ ಆ್ಯಂಡ್ ಬರೀ ಹೀರೋ ಸೆಂಟ್ರಿಕ್ ಅಂತ. ಸೊ ಐ ಥಿಂಕ್ ಈವನ್ ಟುಡೇ ಆ ಪೇ ಡಿಸ್ಪ್ಯಾರಿಟಿ ಇದೆ. ವಿ ಆರ್ ನಾಟ್ ಈಕ್ವಲಿ ಪೇಡ್ ಆಟ್ ಆಲ್. ಐ ಥಿಂಕ್ ಹೀರೋಸ್ ಐ ಸ್ಟಾರ್ಟೆಡ್ ವಿತ್ ಟುಡೇ ದೇ ಟೇಕ್ crores and crores and we're still stuck below that. So I think we have a long way to go. So I don't think that reaching this place today was without challenges, but at the same time I also met a lot of people who are very encouraging, who are also very supportive. It should not be like that, but unfortunately the positions of power today are all held by men, and we need to change that. So invariably you have to depend on a man to make it easy for you, and hopefully people like Aishu are changing that. ಇಟ್ಸ್ ನಾಟ್ ಜಸ್ಟ್ ಇನ್ ದ ಫಿಲಮ್ ಇಂಡಸ್ಟ್ರಿ ರಮ್ಯಾ. ಏನಾಗಿದೆ, ವೆದರ್ ಇಟ್ಸ್ ಕಾರ್ಪೊರೇಟ್, ವೆದರ್ ನಾವು ಅದು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತಂದ್ರು ಫಸ್ಟ್ ಕ್ವೆಶನ್ ಒಂದು ಹುಡುಗಿ ಕೇಳೋದು, ನಿನ್ನ ವಯಸ್ಸೆಷ್ಟು, ಯಾವಾಗ ಮದುವೆ ಆಗ್ತೀಯಾ, ಮದುವೆ ಆಗಿದೆ ಇವಾಗ 2 ವರ್ಷ ಆದಮೇಲೆ ಯಾವಾಗ ಮಕ್ಳು ಮಾಡ್ಕೊತೀಯಾ, ಓಕೆ ಮಕ್ಳು ಆಯಿತು ಮುಗೀತು ಅಂತಂತಂದರೆ, ಓ ನಿಮ್ಮ ಅಪ್ಪ ಅಮ್ಮ ಎಲ್ಲ ಹುಷಾರಾಗಿದ್ದಾರಾ, ನಿಮ್ಮ ಅತ್ತೆ ಮಾವ ಹುಷಾರಾಗಿದ್ದಾರಾ, ಅವ್ರನ್ನ ಯಾರು ನೋಡ್ಕೊತಾರೆ.
ಈ ಕ್ವಶನ್ಸ್ ಅಲ್ಲೇ ನಮ್ಮ ಲೈಫ್ ಕಳೆದೋಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಷ್ಟೊಂದು ಜನ ಇಂಟರ್ವ್ಯೂ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 400-500 ಫ್ಯಾಕಲ್ಟಿ ಇಂಟರ್ವ್ಯೂ ಮಾಡಿರ್ಬೋದು. ಅರ್ಧ ಜನ ಹೆಣ್ಮಕ್ಳು ಬಿಟ್ಟೋಗೋದು ಕೆಲಸನ ಅವ್ರ ಫ್ಯಾಮಿಲಿಗೋಸ್ಕರ. ಆ್ಯಂಡ್ ದ ಬಿಗರ್ ಪ್ರಾಬ್ಲಮ್ ಇಸ್ ಸ್ಯಾಕ್ರಿಫೈಸ್ ಅಂತ ನೋಡ್ತಾರೆ ಹೊತ್ತು ಜನ ಯಾರು ಕಾಂಟ್ರಿಬ್ಯೂಷನ್ ಅಂತ ನೋಡಲ್ಲ. ಆ್ಯಂಡ್ ಐ ವಾಂಟ್ ಟು ರಿಯಲಿ ಚೇಂಜ್ ದಟ್ ಬುಕ್ಸ್ ಆಫ್ ಮೈ ಸ್ಕೂಲ್ಸ್ ಆಲ್ಸೋ. ಯಾಕೆಂದರೆ ಟುಡೇ ನಾವು ನಿಮ್ಮನ್ನ ಎಂತಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ವುಮೆನ್ ಸೂಪರ್ ಸ್ಟಾರ್ ಆಗಿ ಅಂದರೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಹೀರೋಯಿನ್ ಯಾವಾಗಲೂ ಹೀರೋಯಿನ್ ಆಗಿರ್ತಿಲ್ಲ, ಬರೀ ಹೀರೋನ್ ಮಾತ್ರ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತೀವಿ. ಇವತ್ತು ನಮ್ಮ ನೆಟ್ಫ್ಲಿಕ್ಸ್ ಶೋಸಲ್ಲಿ ಒಂದು ಹೀರೋಯಿನ್ ಇದ್ದಾಳೆ ಅಲ್ಲಿ ಮೇಲ್ಗಡೆ ಅಂತಂದರೆ, ಶೀಸ್ ಐದರ್ ಲೋನ್ಲಿ or she's either divorced or she's arrogant. Vulnerability is always associated with women. Yeah. Never strength, resilience. That is always the hero. Yeah. He's always supposed to come and rescue the woman, which is not the case anymore. We can fight for ourselves. Yeah. So all the girls, did you hear that right? Yeah.